ಸಿಎಂ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಅಡಿ ಕ್ರಮ ಆಗಿದೆ. ಸಿಎಂ ಸಿದ್ದರಾಮಯ್ಯ ತಕ್ಷಣ ರಾಜೀನಾಮೆ ಕೊಡಬೇಕು. ಸಿಎಂ ರಾಜೀನಾಮೆಗೆ ಸಂಸದೆ ಶೋಭಾ ಕರಂದ್ಲಾಜೆ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ ಮೇಲೆ 2 ಗುರುತರವಾದಂತಹ ಆರೋಪಗಳು ಕೇಳಿಬಂದಿದೆ. ಅದು ಭ್ರಷ್ಟಾಚಾರದ ಆರೋಪ. ಹೀಗಾಗಿ ಇದರ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ರಾಜ್ಯದ ರಾಜ್ಯಪಾಲರು ಕಾನೂನಿನಂತೆ ಭ್ರಷ್ಟಾಚಾರ ನಿಯಂತ್ರಣ ಕಾನೂನಿನಡಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಖಾಸಗಿ 3 ವ್ಯಕ್ತಿಗಳು, ಅಬ್ರಹಾಂ ಅವರು, ಪ್ರದೀಪ್ ಅವರು ಮತ್ತು ಸ್ನೇಹಮಯಿ ಕೃಷ್ಣ ಅವರು, ಈ 3 ಜನ ಕೊಟ್ಟಂತ ಖಾಸಗಿ ದೂರಿನ ಅನ್ವಯ ಕಾನೂನಿನ ಪರಿಶೀಲನೆಯನ್ನು ನಡೆಸಿ ಘನತೆವೆತ್ತ ರಾಜ್ಯಪಾಲರು ಇವತ್ತು ಏನು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು. ನೈತಿಕವಾಗಿ ಅವರು ಹೊಣೆಯನ್ನು ಹೊರಬೇಕು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ 2013ರಲ್ಲಿ ಕೂಡ ಸುಮಾರು 20ಕ್ಕಿಂತಲೂ ಹೆಚ್ಚು ಕೇಸು ಲೋಕಾಯುಕ್ತದಲ್ಲಿ ಅವತ್ತಿದ್ವು. ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕಾಗಿ ಸಿದ್ದರಾಮಯ್ಯನವರು ಅವತ್ತು ಲೋಕಾಯುಕ್ತವನ್ನೇ ರದ್ದು ಮಾಡಿ ಅವರ ಕೇಸುಗಳನ್ನು ACBಗೆ ವರ್ಗಾವಣೆ ಮಾಡಿ ಮುಚ್ಚಿ ಹಾಕಿದ್ರು. ರೀಡೋದ ಕೇಸು ಬಂತು, ಅದನ್ನು ಮುಚ್ಚಿ ಹಾಕಿದ್ರು. ಕೆಂಪಯ್ಯನವರ ನೇತೃತ್ವದಲ್ಲಿ ಸಮಿತಿಯನ್ನ ಮಾಡಿದ್ರು. ಆ ಸಮಿತಿಯ ವರದಿ ಎಲ್ಲೋಯ್ತಂತ ಗೊತ್ತಾಗ್ಲಿಲ್ಲ. 5 ವರ್ಷ ಪೂರ್ಣ ಮಾಡಿದ್ರು. ಭ್ರಷ್ಟಾಚಾರದಲ್ಲಿ ರಾಜ್ಯ ಮುಳುಗಿತ್ತು. 1 ವರ್ಷದ ಹಿಂದೆ ಅಧಿಕಾರ ಹಿಡಿದಂತ ಸಿದ್ದರಾಮಯ್ಯನವರ ಮೇಲೆ ಗುರುತರವಾದಂತ 2 ಆರೋಪಗಳು ಇವತ್ತು ಬಂದಿದ್ದಾವೆ. ಒಂದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿಯ ಭ್ರಷ್ಟಾಚಾರ. ವಿಧಾನಸಭೆಯಲ್ಲಿ ಅವರೇ ಒಪ್ಕೊಂಡಿದ್ದಾರೆ. ಇದರಲ್ಲಿ 187 ಕೋಟಿ ಅಲ್ಲ, ಕೇವಲ 89 ಕೋಟಿ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಸ್ವತಃ ಒಪ್ಕೊಂಡಿದ್ದಾರೆ. ನೀವೇ ಹೇಳಿದಂತ ಆ ಭ್ರಷ್ಟಾಚಾರದ ಹಣ ಎಲ್ಲೋಯ್ತು? ಕರ್ನಾಟಕ ರಾಜ್ಯದ ಬಡವರಿಗೆ ಮೀಸಲಾಗಿದ್ದಂತ ಹಣವನ್ನ ಹೈಕಮಾಂಡಿನ ನಿರ್ದೇಶನದಂತೆ ನೀವು ತೆಲಂಗಾಣಕ್ಕೆ ಹಣ ಕೊಟ್ರಿ, ಚುನಾವಣೆಗೆ ದುಡ್ಡು ಕೊಟ್ರಿ. ಅಲ್ಲಿರುವಂತ ರತ್ನಾಕರ ಪ್ರೈವೇಟ್ ಬ್ಯಾಂಕ್ ಲಿಮಿಟೆಡ್ಗೆ ನಿಮ್ಮ ಹಣ ಹೋಯ್ತು. ಅಲ್ಲಿಂದ ಅದು ಜ್ಯುವೆಲರಿ ಶಾಪಿಗೆ ಹೋಗಿದೆ, ವೈನ್ ಶಾಪ್ಗಳಿಗೆ ದುಡ್ಡು ಹೋಗಿದೆ. ಅಂದ್ರೆ ಕರ್ನಾಟಕ ರಾಜ್ಯದ ಬಡವರ ಹಣ ತೆಲಂಗಾಣದಲ್ಲಿ ವೈನ್ ಶಾಪ್ಗಳಿಗೆ ಹೋಗುತ್ತೆ, ಜ್ಯುವೆಲರಿ ಶಾಪ್ಗಳಿಗೆ ಹೋಗುತ್ತೆ ಮತ್ತು ಅದು ಚುನಾವಣೆಗೆ ಖರ್ಚಾಗುತ್ತೆ. ಸೊ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮೈಸೂರಿನಲ್ಲಿ. ರಾಜ್ಯಪಾಲರ ಈ ನಿರ್ಧಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಗ್ತಾ ಇರೋದು. ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳದ್ದು ಯಾವುದೇ ಭಾಗಿತ್ವನೂ ಇಲ್ಲ, ಅವರ ಲೋಪವೂ ಇಲ್ಲ. ಹಾಗಿದ್ರೂ ಕೂಡ ಅದ್ಯಾವುದನ್ನು ಪರಿಗಣಿಸದೆ ಖಾಸಗಿ ವ್ಯಕ್ತಿಗಳು ಕೊಟ್ಟಿರುವ ದೂರಿನ ಆಧಾರದ ಮೇಲೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿಯಲ್ಲ ಅಂತ ಹೇಳಿ ರಾಜ್ಯಪಾಲರ ನಿರ್ಣಯದ ವಿರುದ್ಧ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ರಸ್ತೆಯಲ್ಲಿ ಫ್ಲೆಕ್ಸ್ ಕಾರ್ಡ್ಗಳನ್ನು ಹಿಡಿದು ಟೈರ್ಗೆ ಬೆಂಕಿ ಹಚ್ಚಿ ಕಾಂಗ್ರೆಸ್ ಬೆಂಬಲಿಗರು ಪ್ರತಿಭಟನೆ ಮಾಡುವುದರ ಮೂಲಕ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಬೆಳಗ್ಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನೋದು ತಿಳಿತಿದ್ದ ಹಾಗೇನೆ ಕಾಂಗ್ರೆಸ್ ಪಾಳೆಯದಿಂದ ಇದಕ್ಕೆ ವ್ಯಾಪಕವಾದಂತಹ ಟೀಕೆ ಮತ್ತು ಆಕ್ರೋಶ ವ್ಯಕ್ತವಾಯಿತು. ರಸ್ತೆ ಮಧ್ಯದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇರುವಂತಹ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಾ.
ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದು ರಾಜಕೀಯ ಪ್ರೇರಿತ ಅನ್ನೋದು ಗೊತ್ತಾಗ್ತಾ ಇದೆ. ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ ರಾಜ್ಯಪಾಲರು, ಅವರ ವರ್ತನೆಯಿಂದಲೇ ಅದು ಗೊತ್ತಾಗ್ತಾ ಇದೆ. ರಾಜಭವನವನ್ನ ಬಳಸಿಕೊಂಡು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಬಿಜೆಪಿಯ ನಾಯಕರು ಸರ್ಕಾರವನ್ನ ಅಸ್ಥಿರಗೊಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಪ್ರಕರಣದಲ್ಲಿ ವಿನಾಕಾರಣ ಸಿಎಂ ಸಿದ್ದರಾಮಯ್ಯನವರ ಹೆಸರನ್ನ ಎಳೆದು ತರೋ ಪ್ರಯತ್ನ ಆಗ್ತಾ ಇದೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸದೆ ಕಾನೂನಿನಲ್ಲಿ ಯಾವ ರೀತಿ ಅದಕ್ಕೆ ಅವಕಾಶಗಳಿದೆ ಅದನ್ನ ಸಂಪೂರ್ಣವಾಗಿ ಮನಗಂಡು ಪ್ರಾಸಿಕ್ಯೂಷನ್ಗೆ ನೀಡಿರುವಂಥ ಅನುಮತಿಯನ್ನ ಹಿಂಪಡೆಯಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರ ಆಗ್ರಹ ಇರೋದು. ಅದೇ ನಿಟ್ಟಿನಲ್ಲಿ ಮೈಸೂರಿನಲ್ಲಿ ಈ ರೀತಿ ಕಾಂಗ್ರೆಸ್ ಕಾರ್ಯಕರ್ತರು ಈಗಾಗಲೇ ಬೀದಿಗಿಳಿದು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.